ಎಲ್ಲರಿಗೂ ಶುಭ ಸಂಜೆಯ ನಮನಗಳು ಹಾಗೂ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಗುರುವಿಗೆ ಬೇಕು ಶಿಷ್ಯನ ಪ್ರೀತಿ, ಮಗುವಿಗೆ ಬೇಕು ಜ್ಞಾನದ ಪ್ರೀತಿ, ಹಾಗೆ ನಮ್ಮೆಲ್ಲರಿಗೂ ಬೇಕು ಅತಿಥಿಗಳ ಪ್ರೀತಿ. ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಮತಿ ವಿಜಯಲಕ್ಷ್ಮಿ ವಿರಕ್ತಮಠ HM ಮುಖ್ಯ ಗುರುಗಳು ಹಿರೇನಗ್ನೂರ್ ವೇದಿಕೆಗೆ ಆಹ್ವಾನಿಸಲಾಗುತ್ತದೆ. ಧನ್ಯವಾದಗಳು. ಹಾಗೆ ಶ್ರೀಮತಿ ಶಿಲ್ಪಾ ನಾರ್ನಾಳ್ ಶಿಕ್ಷಕಿ ಕೇಂದ್ರೀಯ ವಿದ್ಯಾಲಯ ಹಟ್ಟಿ ಇವರನ್ನು ಸಹ ವೇದಿಕೆ ಮೇಲೆ ಬರಮಾಡಿಕೊಳ್ಳಲಾಗುತ್ತದೆ. ಧನ್ಯವಾದಗಳು. ಮತ್ತೊಂದು ಅತಿಥಿ ಶ್ರೀಮತಿ ಅನ್ನಪೂರ್ಣ ಬಸವರಾಜ್ ಗೌಡ ಪಾಟೀಲ್ ಅಕ್ಕ ಮಹಾದೇವಿ ಮೋಕ್ಷ ಸಮಿತಿಯ ಅಧ್ಯಕ್ಷರು, ಇವರನ್ನು ಸಹ ವೇದಿಕೆ ಮೇಲೆ ಆಹ್ವಾನಿಸಲಾಗಿದೆ. ಧನ್ಯವಾದಗಳು. ಹೆಣ್ಣು ದೀಪದಂತೆ ತಾನುರಿದು ಮನೆಗೆ ಬೆಳಕಾಗುವಳು, ತನ್ನ ಸುಖ ಮರೆತು ಎಲ್ಲರೊಂದಿಗೆ ಬೆರೆಯುವಳು, ಹೆಣ್ಣಿನ ತ್ಯಾಗ ಪ್ರೀತಿಗೆ ಸರಿಸಾಟಿ ಬೇರೆ ಇಲ್ಲ ಎಂದು ಹೇಳುತ್ತಾ ಈಗ ಅತಿಥಿಗಳಿಂದ ದೀಪಾರಾಧನೆ ಕಾರ್ಯಕ್ರಮ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ. ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಪಾರ್ವತಿ ನಂದನ ಸುಂದರವದನ, ಪಾರ್ವತಿ ನಂದನ ಸುಂದರವದನ, ಸರ್ವಾದಿ ಸುರ ವಂದ್ಯ ಶಿರಬಾಗುವೆನು, ಸರ್ವಾದಿ ಸುರ ವಂದ್ಯ ಶಿರಬಾಗುವೆನು, ಗಣಪತಿಯನ್ನ ಪಾಲಿಸೋ. ಧನ್ಯವಾದಗಳು. ಕಾರೇಶು ದಾಸಿ ಕರ್ಣೇಶು ಮಂತ್ರಿ, ಭೋಜೇಶು ಮಾತಾ ಶಯನೇಶು ರಂಭ, ಕ್ಷಮೇಶು ಧರಿತ್ರಿ, ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಭರತ ಕುಲದ ಸ್ತ್ರೀಯೇ ನೀನಾಗಿದೆವು ಎಂದು ಹೇಳುತ್ತಾ ಅತಿಥಿಗಳಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಮೊದಲನೇದಾಗಿ ಶ್ರೀಮತಿ ವಿಜಯಲಕ್ಷ್ಮಿ ವಿರಕ್ತಮಠ ಇವರಿಗೆ ಶ್ರೀಮತಿ ಅನಿತಾ ವಿಜಯಕುಮಾರ್ ಸೌಕಾರ್ ಹಾಗೂ ರಾಜೇಶ್ವರಿ ಪಾಟೀಲ್ ಇವರು ಸನ್ಮಾನ. ಗುರು ಬಸವಲಿಂಗಾಯ ನಮಃ, ಲಿಂಗಾಯ ನಮಃ. ಶ್ರೀ ಗುರು ಪಾರ್ವತಿ ನಾಮೇ ಗಿರ್ಜಾ ಮಂಟಿಕರೆ. ಶ್ರೀ ಗುರು ಬಸವಲಿಂಗಾಯ ನಮಃ, ಶ್ರೀ ಗುರು ಬಸವಲಿಂಗಾಯ ನಮಃ. ಏನು ತಿಳ್ಕೊಬೇಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ, ಶ್ರೀ ಗುರು ಬಸವಲಿಂಗಾಯ ನಮಃ. ಉತ್ತಕ್ಕಿಟ್ಟ
ಮಹಾಲಕ್ಷ್ಮಿಯಾಗಿ ಮನ ತುಂಬ ಮಡದಿಯಾಗಿ ತಾಳ್ಮೆಯಲ್ಲಿ ತಾಯಿಯಾಗಿ ಅಪ್ಪುಗೆಯಲ್ಲಿ ಅಜ್ಜಿಯಾಗಿ ಜೀವಮಾನವಿ ತನ್ನವರಿಗಾಗಿ ದುಡುವ ಮಹಿಳೆಯರಿಗೆ ಒಂದು ಸಲಾಂ. ಇಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರುವ ಶ್ರೀಮತಿ ವಿಜಯಲಕ್ಷ್ಮಿ ವಿರಕ್ತಿಮಠ್ ಇವರಿಂದ 4 ಮಾತುಗಳನ್ನು ಹೇಳಬೇಕೆಂದು ಬಯಸುತ್ತೇನೆ. ಮಹಿಳೆಯರು ಮುಂದೆ ಬರಕ್ಕೆ ನಮ್ಮ ಒಂದು ಶಿಕ್ಷಣ ರಂಗ ಬಹಳಷ್ಟು ಕೆಲಸ ಮಾಡಿದೆ. ಹಿಂದಿನ ಕಾಲದಲ್ಲಿ ಹೊರಗೆ ಬಿಟ್ಟಿದ್ದಿಲ್ಲ, ಸಾಕು ಮಕ್ಕಳು ಹೆಣ್ಣು ಮಕ್ಕಳು ಸಾಕು SSLC ಕಲ್ತು ಮದುವೆ ಮಾಡಿಬಿಟ್ರೆ ಆಯ್ತು. ಆದ್ರೆ ಹೆಣ್ಣೊಂದು ಕಲಿದರೆ ಶಾಲೆ ಒಂದು ಕಲಿದಂತೆ. ಮನೆಯಲ್ಲಿ ಒಬ್ಬ ವಿದ್ಯಾವಂತ ಒಬ್ಬ ದೊಡ್ಡ ಹಾಕಿದ್ರೆ ಹಿರಿಯಕ್ಕನ ಚಾಳಿ ಮನೆ ಬಂದಿಲ್ಲ ಅಂತ ಹಿರಿಯಕ್ಕ ಸುಮ್ಮನೆ ಕೊಡೋದಿಲ್ಲ. ಒಂದ್ ವೇಳೆ 7-8 ಜನ ಮಕ್ಕಳಿದ್ರೆ ಹಿರಿಯಕ್ಕ ಒಂದ್ ವೇಳೆ ಎಜುಕೇಟೆಡ್ ಇದ್ರೆ ಹಿರಿಯಂತ ಎಲ್ಲಾ ಒಂದು ತಮ್ಮ ತಂಗಿಯರಿಗೆ ಓದಿಸಿದ್ ನಾವು ನೋಡಿದ್ವಿ, ಪ್ರತ್ಯಕ್ಷವಾಗಿ ಕಾಣ್ತೇವೆ. ಯಾವ ರೀತಿ ಆ ಒಂದು ಕುಟುಂಬವನ್ನೇ ಹಿರಿಯಕ್ಕನ ಉದ್ಧಾರ ಆಗಿರುವಂತ ಒಂದು ಕುಟುಂಬಗಳನ್ನು ನೋಡಿದ್ವಿ. ಹಾಗೆ ವಿಜಯಲಕ್ಷ್ಮಿ ಮೇಡಮ್ ನಾವು ಮತ್ತೆ ಹಿಂದಕ್ಕೆ ಕರ್ಕೊಂಡೋಗಿ ಮತ್ತೆ ಮುಂದೆ ಕರ್ಕೊಂಡು ಬಂದರು. ತಮ್ಮ ಮಾತಿನಲ್ಲಿ ಭಾಳ ಅಚ್ಚುಕಟ್ಟಾಗಿ ಮಾತಾಡಿದರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೊಂದು ಜೀವಕ್ಕೆ ಉಸಿರು ನೀಡುವ ಶಕ್ತಿ ಇರುವುದು ಮಹಿಳೆಗೆ ಮಾತ್ರ. ತಾನು ಮಹಿಳೆ ಎಂಬ ಹೆಮ್ಮೆಯಿಂದ ಬಾಳಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ಅತಿಥಿಯಾಗಿ ಬಂದಿರುವ ಶ್ರೀಮತಿ ಶಿಲ್ಪಾ ನಾರ್ಮಾಳ್ ಅವರಿಂದ 4 ಮಾತುಗಳನ್ನು ಹೇಳಬೇಕೆಂದು. ಇಂದಿನ ವಿಶ್ವ ಮಹಿಳಾ ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮತ್ತು ಬಸವ ಸಮಿತಿಯಲ್ಲಿ ಹಮ್ಮಿಕೊಂಡಿರುವಂತಹ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವಂತಹ ವಿಜಯಲಕ್ಷ್ಮಿ ಮೇಡಮ್ ಅವರು, ಅನ್ನಪೂರ್ಣ ಅವರಿಗೆ, ರಾಧಾ ಅವರಿಗೆ ಹಾಗೂ ನಮ್ಮ ಹಟ್ಟಿಯ ಹೆಸರಾಂತ RTV ರಿಪೋರ್ಟರ್ ಆದಂಥ ಶ್ರೀನಿವಾಸ್ ಮಧುಶ್ರೀ ಅವರಿಗೆ ಹಾಗೂ ಇಲ್ಲಿ ನೆರೆದಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ಮತ್ತು ಮಕ್ಕಳಿಗೆ ಶರಣು ಶರಣಾರ್ಥಿಗಳು. ನರ ಜನ್ಮವ ತೊಳೆದು ಹರ ಜನ್ಮವ ಮಾಡಿದ ಗುರುವೆ, ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ, ಭವಿ ಎಂಬುದ ತೊಳೆದು ಭಕ್ತಿಯಂತೆನಿಸಿದ ಗುರುವೆ, ಚನ್ನಮಲ್ಲಿಕಾರ್ಜುನನ ತಂದೆಯ ಕೈವಶಕ್ಕೆ ಕೊಟ್ಟ ಗುರುವೆ, ನಿಮಗೆ ಶರಣು ಶರಣಾರ್ಥಿಗಳು. ನನ್ನ ಆರಾಧ್ಯ ಗುರುವಾದಂತಹ ಮಹಾತಾಪಗಳನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು, ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗುವಾಗಿ ಹುಟ್ಟಿದಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ, ಇದೇ ಅವತರದಲ್ಲಿ ಕಾಯಿತು ಮಾಯೆ, ಈ ಮಾಯೆಯ ಕಳವಳೆ ಎನ್ನಡವಲ್ಲ, ನೀವೇ ಬಂದಿರಿ ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವರ ವಚನದಲ್ಲಿ ಪರಿಪರಿಯಾಗಿ ಹೆಣ್ಣಿನ ರೂಪಗಳನ್ನು, ಆಕೆನ ಅವಸ್ಥೆಗಳನ್ನು ಹೇಳ್ತಾ ಹೋಗ್ತಾರೆ. ಮೇಡಮ್ ಅವರು ಹೇಳಿದಂಗೆ ಎಲ್ಲಿ ನಾರಿಯಲ್ಲಿ ಪೂಜಿಸಲ್ಪಡುತ್ತಾರೋ ಅಲ್ಲಿಯೇ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳಿದರು. ಹೆಣ್ಣನ್ನ ಒಬ್ಬ ದೇವತೆಯಾಗಿ, ಅಸ್ತ್ರ ಶಸ್ತ್ರಗಳನ್ನ ಹಿಡಿದಂತಹ ಕಾಳಿಯಾಗಿ, ಕ್ಷಮೆಯ ಧರಿತ್ರಿ ಅನ್ನುವಂತಹ ಸಹನಾ ಮೂರ್ತಿಯಾಗಿ 2 ಥರನೂ ಬಿಂಬಿಸಿದ್ದಾರೆ. ನಮ್ಮ ಇತಿಹಾಸದುದ್ದಕ್ಕೂ ನೋಡ್ತಾ ಬಂದಂಗೆಲ್ಲ ಮಹಾಭಾರತ, ರಾಮಾಯಣ, ದ್ರೌಪದಿ, ಸೀತೆ ಇವರೆಲ್ಲ ಪಾತ್ರಗಳನ್ನು ನೋಡ್ತಾ 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 ಬಂದಂಗೆಲ್ಲ ನಮ್ಮ ಭಾರತದ ಇತಿಹಾಸದಲ್ಲಿ ಹೆಣ್ಣಿನ ಪಾತ್ರ ಎಷ್ಟು ಮುಖ್ಯ, ಎಷ್ಟು ಮಹತ್ವದ್ದು, ನಮಗೆಷ್ಟು ದಾರಿ ದೀಪ ಆಗಿದ್ದು ಅಂತ ನಾವೆಲ್ಲ ಓದ್ತೀವಿ, ಕೇಳ್ತೀವಿ, ನೋಡ್ತೀವಿ. ಸಮಾನತೆ ಬಗ್ಗೆ ಹೇಳಿದ ನನ್ನ ಗೆಳತಿ ಶಿಲ್ಪಾ ನಾಡವರಿಗೆ ಧನ್ಯವಾದಗಳು. ನಾವು ಯಾವಾಗಲೂ ಹೆಣ್ಮಕ್ಳಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಕಲಿಸ್ತೀವಿ, ಆದರೆ ಗಂಡು ಮಕ್ಳಿಗೆ ಯಾವತ್ತೂ ಕಲಿಸೋದು ದಬ್ಬಾಳಿಕೆನೇ ಕಲಿಸ್ತೀವಿ. ನೀ ಗಂಡು ಮಗ ನೀ ಹೋಗು ಮಾಡು ಅಂತೀವಿ, ಅದಾದ್ರೆ ಹೆಣ್ಮಕ್ಳಿಗೆ ನೀ ಬೇಡ ಪದ್ರತಿಕ್ ಪಟ್ಟಿ ಹೋಗಿ ಅಂತ ಹೇಳ್ತೀವಿ. ಆದ್ರೆ ಈ ಕ್ಷಣದಿಂದ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಗಂಡು ಮಕ್ಕಳನ್ನು ಹೊಡೆದಿರ್ತೀರಿ, ಹೆಣ್ಮಕ್ಳನ್ನು ಹೊಡೆದಿರ್ತೀರಿ, ಇಬ್ಬರು ಸಮಾನತೆಯಾಗಿ ನೋಡ್ರಿ ಅಂತ ಹೇಳ್ತಾ ಶಿಲ್ಪಾ ಅವರಿಗೆ ಧನ್ಯವಾದ ಹೇಳ್ತೇನೆ. ಮುಂದಿನ ತಯಾರಿ ಈಗ ಮಹಿಳೆಯರಿಂದ ಡ್ಯಾನ್ಸ್.
ಗೆಲುವಿನ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಮುಂಬರುವ ಪೀಳಿಗೆಗೆ ಆಶಾ ದೀಪವಾಗಿರುವ ಸದಾ ನಮ್ಮ ನಿಮ್ಮ ಜೊತೆಗಿದ್ದು ನಮ್ಮನ್ನು ಹುರಿದುಂಬಿಸುತ್ತಿರುವ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಮತಿ ಅನ್ನಪೂರ್ಣ ಪಾಟೀಲ್ ಇವರಿಂದ ಒಂದು ಚಿಕ್ಕ ಭಾಷಣ. ಮನೆ ಬೆಳಗುವಳು ಹೆಣ್ಣು, ಎಣ್ಣೆ ಬಾಳಿನ ಕಣ್ಣು, ಪ್ರೇಮಮಯಿ ತ್ಯಾಗಮಯಿ ಎಂದು ಹೇಳುತ್ತಾ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾನು ಮಹಿಳೆಯರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಎತ್ರ ನಾರಿತ್ಯ ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಕರೀತಾರೆ. ಇದು ಆಧುನಿಕ ಸಂಸ್ಕೃತಿಯಲ್ಲಿ ಇದರ ಅರ್ಥ ಏನೆಂದರೆ, ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸಿಗುತ್ತದೆಯೋ, ಎಲ್ಲಿ ಮರ್ಯಾದೆ ಸಿಗುತ್ತದೆಯೋ ಅಲ್ಲಿ ಎಲ್ಲವೂ ಕೂಡ ಯಶಸ್ವಿಯಾಗಿ ನಡೆಯುತ್ತದೆ ಅಂತ ಹೇಳ್ತಾರೆ. ಈಗ ಆ ಕಾಲದಲ್ಲಿ ಸೊಸೆ ಆಗಲಿ ಮಗಳಾಗಲಿ ಹೆರಿಗೆಗೆ ಹೋಗ್ಬೇಕಾದ್ರೆ ಗಂಡು ಹುಟ್ಟಿತೋ ಹೆಣ್ಣು ಹುಟ್ಟಿತೋ ಅಂತ ಕೇಳ್ತೀವಿ. ಹೆಣ್ಣು ಹುಟ್ಟಿದರೆ ಹೊರೆ ಎನ್ನುವರು, ಗಂಡು ಹುಟ್ಟಿದರೆ ದೊರೆ ಎನ್ನುವರು. ಹೆಣ್ಣು ಹುಟ್ಟಿದರೆ ಪೀಡೆ ಎನ್ನುವರು, ಗಂಡು ಹುಟ್ಟಿದರೆ ಬೇಡ ಅನಿಸುವರು. ಯಾವ ಗಂಡಸಿಗೆ ಸರಿ ಸಮಾನವಾಗಿ ದುಡಿಯುವಳು ಒಬ್ಬ ಹೆಣ್ಣು ಮಗಳು. ನಮ್ಮ ಅಧ್ಯಕ್ಷರಾದ ಪಾಟೀಲ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾವು 27ನೇ ತಾರೀಕಿಗೆ ಮಹಿಳೆಯರಿಗೋಸ್ಕರ ಒಂದಿಷ್ಟು ಆಟಗಳನ್ನು ಇಟ್ಕೊಂಡು ಮುಗಿಸಿದ್ವಿ. ಬಟ್ ಅದರಲ್ಲಿ ವಿಜೇತರಾದವ್ರಿಗೆ ಇವತ್ತು ಬಹುಮಾನ ಕೊಡ್ತೀವಿ. ಮೊದಲನೇದು ನಮ್ಮ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಈ ಮೊದಲನೇ ವಿಜೇತರಿಗೆ ಬಹುಮಾನ ಕೊಡಬೇಕಂತ ಕೇಳ್ಕೊತಾ ಇದ್ದೇನೆ. ಫಸ್ಟು ರಾಜೀವ್ ಕುಮಾರ್ ಕವಟಗಿ, ಥರ್ಡ್ ಪ್ರೈಸ್ ಅನ್ನಪೂರ್ಣ ಪಾಟೀಲ್. ರಾಜೇಶ್ವರಿ ಪಾಟೀಲ್. ಕುಮಾರ್ ಕವಟಗಿ. ಮೂರನೇ ಬಹುಮಾನ ಅನ್ನಪೂರ್ಣ ಪಾಟೀಲ್. ಧನ್ಯವಾದಗಳು. ಎರಡನೇ ಆಟದ ವಿಜೇತರನ್ನು ಶ್ರೀಮತಿ ಶಿಲ್ಪಾ ನಾಗರಾಳ್ ಅವರು ಬಹುಮಾನ ವಿತರಣೆ ಮಾಡಬೇಕು. ಮೊದಲನೇದು ಬ್ಯಾಂಗಲ್ ನಾಟ್, ಅದರಲ್ಲಿ ಫಸ್ಟ್ ಪ್ರೈಸ್ ಬಂದವರು ವಾಣಿ ಪಾಟೀಲ್. ಮುಂದೆ ಬನ್ನಿ. ಎರಡನೇ ಬಹುಮಾನ ಹೇಮಾ ಕವಟಗಿ. ಮೂರನೇ ಬಹುಮಾನ ಅಂತ ಗುಗರಿ. ಧನ್ಯವಾದಗಳು ಶಿಲ್ಪಾ ಅವರಿಗೆ. ಮೂರನೇ ಆಟ ಪಾಸಿಂಗ್ ದ ಬಾಲ್. ಇದರಲ್ಲಿ ವಿಜೇತರಾದವರು ಅನಿತಾ ವಿಜಯ್ ಕುಮಾರ್ ಸೌಕರ್. ಇವರಿಗೆ ಅನ್ನಪೂರ್ಣ ಪಾಟೀಲ್ ಅವರಿಂದ ಬಹುಮಾನ. ಎರಡನೇ ಬಹುಮಾನ ಕಸ್ತೂರಮ್ಮ ಕವಟಿ. ಮೂರನೇ ಬಹುಮಾನ ವಿಶಾಲಕ್ಷಮ್ಮ ಪರಶುರಾಮ. ಕಾರಣಾಂತರದಿಂದ ಬಂದಿಲ್ಲ ಅವರು. ಅನ್ನಪೂರ್ಣ ಅವರಿಗೆ ಧನ್ಯವಾದಗಳು. ಚಿಕ್ಕ ಅನಿಸಿಕೆಯನ್ನು ಬರೆದಿದ್ದಾರೆ ಶ್ರೀಮತಿ ಈರಮ್ಮ ಪಾಟೀಲ್. ಈ ಒಂದು ಸಂಜೆ ನಮ್ಮೆಲ್ಲರಿಗೆ ಖುಷಿ ಪಡುವ ಸಂಜೆ. ಯಾಕೆಂದ್ರೆ ನಾವೆಲ್ಲ ಹಿಂದೆ ಯಾವ ಇಂಥ ಚಟುವಟಿಕೆ ಕಾರ್ಯಕ್ರಮಕ್ಕೂ ನಾವು
ಅವ್ರಿಗೆ ಕಳಿಸ್ಕೊಡೋದು ಹೊರಗೆ ಹೆಣ್ಮಕ್ಳು ಅಂತಾರೆ. ಈ ಯಾವಾಗ ಇದು ಬರ್ತೀವಂದ್ರೆ ಅಕ್ಕಮಹಾದೇವಿ ಒಂದು ಸ್ಥಾಪನೆ ಮಾಡಿದ್ರಲ್ಲ 7 ಜನ ಕಸ್ತೂರಿ ಅಕ್ಕ ಅವರು, ವಿಜಯ ಅಕ್ಕ ಅವರು, ಆಮೇಲೆ ಶಂಕರಮ್ಮ ಅಕ್ಕ ಅವರು, ಆಮೇಲೆ ಲಕ್ಷ್ಮೀ ಅಕ್ಕ ಅವರು, ಎಲ್ಲ ಗಿರಿಜಮ್ಮ ಅವರು, ಮಲ್ಲಮ್ಮ ಅವರು, ಇವರೆಲ್ಲರೂ ಸೇರಿ ಈ ಮಹಿಳಾ ಅಕ್ಕಮಹಾದೇವಿಯ ಸ್ಥಾಪನೆಯನ್ನು ಮಾಡಿದರು. ಅದೇ 7 ಜನ ಮಾಡಿದ ನಂತರ ಇನ್ನೂರು ಇಟ್ಕೊಂಡು ನಾವು ಅಂದರೆ ನಾನು ಒಂದು ಪ್ರೇಮ ಬಂದಿಂದ ಆಮೇಲೆ ಅಭಿಷೇಕ ಅಂತ ಮಾಡಿಸಿದರು. ಇದಕ್ಕೆ ಭಾಳ ಶ್ರಮ ಪಟ್ಟವ್ರು ಅಂದ್ರೆ ಇವರೆಲ್ಲ 7 ಜನ ಏನು ಅದಾರಲ್ಲಿ ಅವ್ರು ಭಾಳ ಶ್ರಮ ಪಟ್ಟಿದ್ದಾರೆ. ಆಮೇಲೆ ಇನ್ನೂ ನಮ್ಗೆ ಚಲೋ ಅಧ್ಯಕ್ಷರಾದ ಆ ನಂತರ ಇಬ್ಬರು ಇನ್ನೂ ಸದಸ್ಯರು ಸೇರಿದ ಯಾರಂದರೆ ರಾಧಾ ಮತ್ತು ಹೇಮ ಅವರು ಒಂದು ಈ ಚಟುವಟಿಕೆ ಕಾರಣಕ್ಕೆ ಮುಂದೆ ಹೆಜ್ಜೆಡಂತ ಕಳಿಸಿದವ್ರೆ ಅವರು. ಹೊಸ ಹೊಸ ಹೌದು ಬಂದಿದೆ ತೋರಿಸುವೆಯ ನೀ ಬೇಡ. ಮೈಸೂರು ಸಿಲ್ಕ್ಸುಂಟು ಯಾವುದು ಬೇಕು ಶೇಷಿದೆ ಜೊತೆ ಕಾಫಲು ನಡೆದಿದೆ. ಅಯ್ಯೋ ಅದಕ್ಕೇನು ತಳ್ಕೊಳ್ಳಿ ಹಾಗೆಡಿಸ್ತು ಹಾದಿಗೆ ಚೌಕಿಸಿಬೇಡ. ಹೊಸ ಹೊಸ ಸ್ಯಾರೀಸ್ ಗಾಡಲೇಡಿ ಡಾನು ಇಡೀ ಏರಿಯಾ ಬ್ಯೂಟಿ ನೀನು.
ಅದಕ್ಕೆ ಸ್ವೀಟ್ ಮಾಡಿಸಿದಂತ ಗಿರ್ಜಮ್ಮ ರಟಗಲ್ ಅವರಿಗೆ ಸನ್ಮಾನ ಇರುತ್ತದೆ. ಅವರು ವೇದಿಕೆಗೆ ಬರಬೇಕು. ಅವರಿಗೆ ಪಾರ್ವತಿ ಆಮ್ಯಾಗ ಈರಮಂಟಿ ಅವರು ಬಂದು ಸನ್ಮಾನ ಮಾಡ್ಬೇಕಂತ ಕೇಳ್ತಾರೆ. ಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಾಗೂ
ಧನ್ಯವಾದಗಳು. Once again, happy Women's Day. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ.